भगवते वासुदेवाय ओम नमो भगवते वासुदेवाय ओम नमो भगवते वासुदेवाय नारायणो नमस्कृत्यं नरं चैव नरोत्तमं देवीं सरस्वतीं व्यासं ततो जगदीरनष्टप्रायश्च भद्रेषु नित्यं भागवतसेवे भगवति उत्तमश्लोके भक्तिर्वदनं क्षमं करोति वाचालं पङ्गुं लङ्घयते यत्कृपातमहं वन्दे श्रीगुरु श्रीनदानं नन्दमाधुश्चैतन्येषोमज्ञानतिमिरान्धस्य ज्ञानाग्नसलाकचक्षुर्मिलितं तस्मै श्रीगुरुवे नमः नमो श्रीमते कृष्णप्रसाद श्रीमते जयपदेव स्वामी नमो नरोत्तमं तनकरगरां नमो श्रीमते कृष्णप्रसाद श्रीमते भक्तिवेदान्त स्वामी नमो नमस्ते सरस्वती देवी गौरवाणी प्रचारिणे निर्विशेष शून्यवादी वाष्टादि देशधारणे जय श्री कृष्ण चैतन्य प्रभु नित्यानंद श्री अद्वैत कथाधर श्रीवासादि गौरभक्त वृंद हरे कृष्ण 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 हरे 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 राम 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 हरे 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 कृष्ण ಭಗವದ್ಗೀತೆ ನಾವು ಆಲ್ರೆಡಿ ಏನೇನು ನೋಡಿದೀವಿ ಭಗವದ್ಗೀತೆ ಯಾವಾಗ ಸ್ಟಾರ್ಟ್ ಆಯಿತು ಸೊ ಯಾರು ಕೇಳಿದ್ದಾರೆ ಅದ್ರ ಬಗ್ಗೆ ಎಲ್ಲ ನಾವು ನೋಡಿದೀವಿ ಸೊ ಭಗವದ್ಗೀತೆ ಯಾಕೆ ನಾವು ಕೇಳಬೇಕು ಅಂದ್ರೆ ಯಾಕೆ ಕೇಳಬೇಕು ಅದು ಬಂದು ಮನುಷ್ಯರು ಯಾವ ಥರ ನಾವು ನಡ್ಕೋಬೇಕು ಭಗವಂತ ನಮಗೂ ಕೊಟ್ಟಿರೋದು ಸೊ ಆ ಥರ ನಮ್ಮ ಜೀವನ ನಡೆಸಬೇಕು ಓಕೆ ಸೊ ನಾವು ನೋಡಿದರೆ ಈ ಫಸ್ಟ್ ಅಧ್ಯಾಯ ಅರ್ಜುನ ವಿಷಾದ ಯೋಗ ಈ ಅಧ್ಯಾಯ ನಮಗೂ 46 ಶ್ಲೋಕಗಳಿತ್ತು ಸೊ 46 ಶ್ಲೋಕಗಳಲ್ಲಿ ನಾವೊಂದು 3 ಶ್ಲೋಕ ಏನು ಫಸ್ಟ್ ಒಂದು ಧರ್ಮಕ್ಷೇತ್ರ ಇದು ಒಂದು ಗುರುಕ್ಷೇತ್ರದಲ್ಲಿ ನಡೀತಾ ಇತ್ತು ಅದು ಯಾಕೆ ಧರ್ಮಕ್ಷೇತ್ರ ಹೇಳೋದು ಅದ್ರ ಬಗ್ಗೆ ಎಲ್ಲ ನಾವು ನೋಡಿದ್ದೀವಿ ಆಮೇಲೆ ದುರ್ಯೋಧನ ಏನ್ ಮಾಡ್ತಾನೆ ಒಂದು 3 ಶ್ಲೋಕ ಅದಾದ 2 3 ಆ ಶ್ಲೋಕಗಳಲ್ಲಿ ಅವನೇನ್ ಹೇಳ್ತಾನೆ ನೋಡಿ ನಿನ್ ಫ್ರೆಂಡು ಯಾರು ದ್ರುಪದ ಅವರ ಮಗ ಯಾವ ತರ ಅವನು ಬಂದು ಅಲ್ಲಿರೋ ಸೋಲ್ಜರ್ಸ್ ಎಲ್ಲ ಪರ್ಫೆಕ್ಟ್ ಆಗಿ ಇಟ್ಟಿದ್ದಾನೆ ನೋಡಿ ಆ ತರ ಒಂದು ರಾಜತಂದಿರ ತರ ಅವನು ಮಾತಾಡ್ತಾನೆ ಓಕೆ ಸೊ ಅದೇ ತರ ನೆಕ್ಸ್ಟ್ ನೀವು ನೋಡಿದ್ರೆ ದುರ್ಯೋಧನ ಅವರ ಸೈಡ್ ಯಾರೆಲ್ಲ ಇದ್ದಾರೆ ಮತ್ತೆ ಪಾಂಡವರ್ಗಳ ಸೈಡ್ ಯಾರೆಲ್ಲ ಇದ್ದಾರೆ ಮತ್ತೆ ಇಬ್ಬರು ಯಾರ್ದು ಶ್ರೇಷ್ಠ ಸೊ ಈ ತರ ಎಲ್ಲ ಅವನು ಮಾತಾಡ್ತಾನೆ ಯಾರ್ದು ಜಾಸ್ತಿ ಯಾರ್ದು ಕಡಿಮೆ ನಮ್ಮ ಸೈಡ್ ಯಾರೆಲ್ಲ ಇದ್ದಾರೆ ಸೊ ಈ ತರ ಎಲ್ಲ ಸ್ವಲ್ಪ ಏನೋ ಹೊಗಳ್ಕೊಳ್ತಾನೆ ಅವನ ಬಗ್ಗೆ ಅವನೇ ಹೊಗಳ್ಕೊಳ್ತಾನೆ ಅಹಂಕಾರ ಯಾಕಂದ್ರೆ ಯಾರಿಗೆ ಅಹಂಕಾರ ಬರುತ್ತೆ ನಾನು ತನ್ನದು ಯಾರು ಅನ್ಕೊಳ್ತಾರೋ ಅವ್ರಿಗೆ ಅಹಂಕಾರ ಬರೋದು ಅಲ್ವಾ ಸೊ ಇಲ್ಲಿ 3rd ಶ್ಲೋಕ ನಾವು ನೋಡ್ಬೇಕು ಪಶ್ಯೈತಾಂ ಪಾಂಡುಪುತ್ರಾಣಂ ಆಚಾರ್ಯ ಮಹತೀಂ ಸಮಂ ವ್ಯೂಢಾಂ ದ್ರುಪದ ಪುತ್ರೇನ ತವ ಶಿಷ್ಯೇನ ಧೀಮತಾಂ ಟ್ರಾನ್ಸ್ಲೇಷನ್ ಓದಿ ಮಾತಾಜಿ ವ್ಯವಹಾರ ಚತುರನಾದ ದುರ್ಯೋಧನನು ಶ್ರೇಷ್ಠ ಬ್ರಾಹ್ಮಣ ಸೈನ್ಯಾಧಿಪತಿಯಾದ ದ್ರೋಣಾಚಾರ್ಯರ ದೋಷಗಳನ್ನು ಎತ್ತಿ ತೋರಿಸಲು ಬಯಸಿದ. ಅರ್ಜುನನ ಹೆಂಡತಿ ದ್ರೌಪದಿ, ಅವಳ ತಂದೆ ದ್ರುಪದ. ದ್ರೋಣಾಚಾರ್ಯರಿಗೂ ದ್ರುಪದನಿಗೂ ಒಂದು ರಾಜಕೀಯ ಕಲಹವಾಯಿತು. ಕಲಹದ ಫಲವಾಗಿ ದ್ರುಪದನು ಒಂದು ಮಹಾಯಾಗವನ್ನು ಮಾಡಿ ದ್ರೋಣಾಚಾರ್ಯರನ್ನು ಕೊಲ್ಲಬಲ್ಲ ಮಗನನ್ನು ಪಡೆಯುವ ವರವನ್ನು ಗಳಿಸಿದ. ಇದು ದ್ರೋಣಾಚಾರ್ಯರಿಗೆ ಚೆನ್ನಾಗಿ ತಿಳಿದಿತ್ತು. ಆದರೂ ದ್ರುಪದನ ಮಗ ಧೃಷ್ಟದ್ಯುಮ್ನನಿಗೆ ಯುದ್ಧ ವಿದ್ಯೆಯನ್ನು ಕಲಿಸಲು ಅವರಿಗೆ ಒಪ್ಪಿಸಿದಾಗ ಉದಾರ ಮನಸ್ಸಿನ ಬ್ರಾಹ್ಮಣರಾಗಿ ಅವರು ತಮಗೆ ತಿಳಿದ ಎಲ್ಲ ಅಸ್ತ್ರಶಸ್ತ್ರ ರಹಸ್ಯಗಳನ್ನು ಅವನಿಗೆ ಹೇಳಿಕೊಡಲು ಹಿಂದೆಗೆಯಲಿಲ್ಲ. ಕುರುಕ್ಷೇತ್ರ ರಣಭೂಮಿಯಲ್ಲೀಗ ಧೃಷ್ಟದ್ಯುಮ್ನನು ಪಾಂಡವರ ಪಕ್ಷವನ್ನು ಸೇರಿದ್ದ. ಸೇನಾವ್ಯೂಹದ ರಚನೆಯ ಕಲೆಯನ್ನು ದ್ರೋಣಾಚಾರ್ಯರಿಂದ ಕಲಿತು ಈಗ ಅವನೇ ವ್ಯೂಹ ರಚನೆ ಮಾಡಿದ್ದ. ದ್ರೋಣಾಚಾರ್ಯರು ಸಮರದಲ್ಲಿ ಎಚ್ಚರದಿಂದಿದ್ದು ಯಾವ ರೀತಿಯಲ್ಲಿಯೂ ಬಿಗಿ ಸಡಿಲಿಸದಂತೆ ಇರಬೇಕೆಂಬ ಉದ್ದೇಶದಿಂದ ದುರ್ಯೋಧನನು ಅವರ ತಪ್ಪನ್ನು ಅವರಿಗೆ ತೋರಿಸಿಕೊಟ್ಟ. ಅವನಿಗೆ ಮತ್ತೊಂದು ಉದ್ದೇಶವೂ ಇತ್ತು. ದ್ರೋಣಾಚಾರ್ಯರು ತಮ್ಮ ಪ್ರಿಯ ಶಿಷ್ಯರಾಗಿದ್ದ ಪಾಂಡವರ ವಿಷಯದಲ್ಲಿ ಇದೇ ರೀತಿ ಉದಾರವಾಗಿರಬಾರದು ಎಂದು ಎತ್ತಿ ಹೇಳಲು ಬಯಸಿದ. ಅರ್ಜುನನಂತೂ ದ್ರೋಣಾಚಾರ್ಯರ ಅತ್ಯಂತ ಪ್ರೀತಿಪಾತ್ರನಾದ ಮತ್ತು ತೀಕ್ಷ್ಣ ಬುದ್ಧಿಯ ಶಿಷ್ಯ. ಯುದ್ಧದಲ್ಲಿ ಅಂತಹ ಔದಾರ್ಯ ತೋರಿಸಿದರೆ ಸೋಲಾಗುತ್ತದೆ ಎಂದು ದುರ್ಯೋಧನನು ಎಚ್ಚರಿಸಿದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ.
ಸೊ ಈ ಶ್ಲೋಕಲ್ಲಿ ಅವನು ಯಾವ ಥರ ರಾಜತಂದಿರ ಯೂಸ್ ಮಾಡ್ತಾನೆ ನೋಡಿ. ಯಾಕಂದರೆ ದ್ರೋಣಾಚಾರ್ಯರ್ಗೆ ಜಾಸ್ತಿ ಪ್ರಿಯವಾದ ಶಿಷ್ಯ ಯಾರು? ಅರ್ಜುನನು. ಅವ್ರ ಮೇಲ್ಗಡೆ ಅವ್ರಿಗೂ ಸಾಫ್ಟ್ ಕಾರ್ನರ್ ಬರಬಾರದು. ಅದೇ ಥರ ದುರುಪತ ಮಹಾ ದೃಷ್ಟದ್ಯುಮ್ನ. ಸೊ ದೃಷ್ಟದ್ಯುಮ್ನಕ್ಕೂ ಇವರೇ ಗುರುವಾಗಿದ್ದರು. ಯಾರು? ದ್ರೋಣಾಚಾರ್ಯರು. ಯಾಕಂದರೆ ಇಲ್ಲಿ ನೀವು ನೋಡಿದರೆ ದ್ರೋಣಾಚಾರ್ಯರು ಗೌರವರ್ಗಳಿಗೂ ಸೇನಾಧಿಪತಿ, ಅದೇ ಸೈಡು ಪಾಂಡವರ್ಗಳಿಗೂ ಸೇನಾಧಿಪತಿ ಯಾರು ಅಂದರೆ ದೃಷ್ಟದ್ಯುಮ್ನ. ಸೊ ನೋಡಿ, ನಿನ್ನ ಶಿಷ್ಯ ಅಲ್ಲಿ ಸೇನಾಧಿಪತಿಯಾಗಿದ್ದಾನೆ, ಅವನು ಎಷ್ಟು ಚೆನ್ನಾಗೇ ಅಲ್ಲಿ ಬಂದು ಆ ಸೋಲ್ಜರ್ಸ್ನ ಅಲೈನ್ಮೆಂಟ್ ಮಾಡಿದ್ದಾನೆ ನೋಡಿ. ಸೊ ಆ ಥರ ಏನು ಕುಚ್ಚೋ ಥರ ಮಾತಾಡ್ತಾನೆ. ಆದರೆ ಇವ್ರಿಗೆ ಕೋಪ ಬಂದು ಅವ್ರ ಹತ್ರ ಎಲ್ಲ ಚೆನ್ನಾಗಿ ಜಗಳ ಮಾಡಬೇಕು. ಸೊ ಅದಕ್ಕೋಸ್ಕರ ಅವನು ಈ ಥರ ಮಾತಾಡ್ತಾನೆ. ಯಾಕಂದರೆ ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ದೀವಿ ಎಷ್ಟು ಅಕ್ಷೋಗುಣಿ. ಯಾಕಂದರೆ ಇವಾಗ ಗೌರವಗಳ ಸೈಡು 11 ಅಕ್ಷೋಗುಣಿ, ಪಾಂಡವರ್ಗಳ ಸೈಡು 7 ಅಕ್ಷೋಗುಣಿ ನೋಡಿದ್ವಿ. ಅದೇ ಥರ ಒಂದು ಅಕ್ಷೋಗುಣಿ ಅಂದರೆ ಎಷ್ಟು ರಥಗಳು, ಎಷ್ಟು ಆನೆಗಳು, ಕುದುರೆಗಳು, ಅದೆಲ್ಲ ನೋಡಿದ್ದೀವಿ ಅಲ್ವಾ. ಸೊ ಆ ಥರ ಇವನು ಬಂದು ಮಾತಾಡೋದೇ ಆ ಥರ ಮಾತಾಡ್ತಾ ಇದ್ದಾನೆ. ಇವಾಗ ಅದು ಬಿಟ್ಟು ಮತ್ತೆ ಅವನು ಏನು ಮಾತಾಡ್ತಾನೆ ಅಂದರೆ ಅವರ ಸೈಡು, ಯಾಕಂದರೆ ಅವನಿಗೂ ಅಸೂಯೆ. ಅಯ್ಯೋ, ಇವರು ಕಾಡಲ್ವಾ ಇದ್ರು, ಇವಾಗ ನೋಡಿ ಇಷ್ಟು ಸೇನೆಗರನ್ನ ಎತ್ಕೊಂಡು ಬಂದು ಇಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ, ಇವನಿಗೂ ಯಾವ ಥರ ಇಷ್ಟು ಸೇನೆ ಎಲ್ಲಿಂದ ಸಿಕ್ಕಿದೆ, ಆ ಥರ ಅವನಿಗೂ ಅಸೂಯೆ ಎಂದು ಮಾತಾಡ್ತಾನೆ. ಓಕೆ, 4th ಶ್ಲೋಕ. ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುತಿ ಯುಯುಧಾನೋ ವಿರಾಡಶ್ಚ ದುರ್ಬದಶ್ಚ ಮಹಾರಥಃ. ಟ್ರಾನ್ಸ್ಲೇಷನ್ ಓದಿ ಮಾತಾಜಿ. ಹೋರಾಟದಲ್ಲಿ ಭೀಮಾರ್ಜುನರಿಗೆ ಸಮಾನರಾದ ಅನೇಕ ವೀರ ಬಿಲ್ಲಾಳುಗಳು ಈ ಸೈನ್ಯದಲ್ಲಿದ್ದಾರೆ. ಯುಯುಧಾನ, ವಿರಾಟ ಮತ್ತು ದೃಪದರಂತಹ ಮಹಾರಥರಿದ್ದಾರೆ. ಭಾವಾರ್ಥ: ದ್ರೋಣಾಚಾರ್ಯರಿಗೆ ಯುದ್ಧ ಕಲೆಯಲ್ಲಿದ್ದ ಮಹಾಶಕ್ತಿಯ ಎದುರಿನಲ್ಲಿ ದುಷ್ಟದ್ಯುಮ್ನನು ಬಹು ದೊಡ್ಡ ತಡೆಯೇನೂ ಆಗಿರಲಿಲ್ಲ. ಆದರೆ ಆತಂಕವನ್ನುಂಟು ಮಾಡಬಲ್ಲ ಇತರರು ಅನೇಕರಿದ್ದರು. ಅವರಲ್ಲಿ ಪ್ರತಿಯೊಬ್ಬರು ಭೀಮಾರ್ಜುನರಷ್ಟೇ ದುರ್ಜಯರಾಗಿದ್ದರಿಂದ ಕೌರವರ ಜಯಕ್ಕೆ ಅಡ್ಡಿಯಾಗಬಲ್ಲರೆಂದು ದುರ್ಯೋಧನನು ಅವರನ್ನು ಹೆಸರಿಸುತ್ತಾನೆ. ಅವನಿಗೆ ಭೀಮಾರ್ಜುನರ ಶಕ್ತಿಯ ಅರಿವಿತ್ತು. ಆದ್ದರಿಂದ ಅವನು ಇತರರನ್ನು ಅವರೊಂದಿಗೆ ಹೋಲಿಸಿದನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸೊ ಯಾಕಂದ್ರೆ ಭೀಮ, ಅರ್ಜುನ ಅಲ್ಲ, ಇವರ ಜೊತೆಲೆ ಒಟ್ಟಿಗೆ ಗುರುಕುಲಲ್ಲಿ ಓದ್ತಾ ಇರೋರು. ಸೊ ಅದಕ್ಕೆ ದುರ್ಯೋಧನನಿಗೂ ಗೊತ್ತು ಭೀಮನಿಗೂ ಎಷ್ಟು ಬಲ ಇದೆ, ಅರ್ಜುನನಿಗೂ ಎಷ್ಟು ಒಂದು, ಯಾಕಂದ್ರೆ ಅವನು ಗಾಂಡೀವ ಎಷ್ಟೊಂದು ಪರಾಕ್ರಮವಾಗ ಅವನು ಅಂಬು ಬಿಡ್ತಾನೆ. ಸೊ ಈ ತರ ಎಲ್ಲರ ಬಗ್ಗೆ ಅವನಿಗೆ ಗೊತ್ತು. ಸೊ ಇವ್ರಿಗೂ ಈಕ್ವಲ್ ಆಗ ಭೀಮ ಮತ್ತೆ ಅರ್ಜುನನಿಗೆ ಈಕ್ವಲ್ ಆಗ ಇವರೆಲ್ಲರೂ ಇದ್ದಾರೆ. ಯಾಕಂದ್ರೆ ಇವ್ರನ್ನ ಕಾಡಿಗೆ ಕಲಿಸಿದ್ದಾನೆ 13 ವರ್ಷ. ಆದ್ರೆ ಯಾರು ಇವ್ರಿಗೆ ಬರಲ್ಲ ಜಗಳಕ್ಕೂ, ಇವರೇ ಮಾತ್ರ ಬರ್ತಾರೆ ಅನ್ಕೊಂಡಿದ್ದಾನೆ. ಆದ್ರೆ ಇಲ್ಲಿ ನೋಡಿದ್ರೆ ಇಷ್ಟು ಜನ 7 ಅಕ್ಷೋಗುಣಿ ಸೇನೆ ಬಂದಿದೆ. ಅವನಿಗೆ ಅದಕ್ಕೆ ಅಸೂಯೆ ಬಂದು, ಓ ಇವ್ರ ಜೊತೆಲಿ ಇಷ್ಟು ಜನ ಇದ್ದಾರ. ಯಾಕಂದ್ರೆ ಇಲ್ಲಿ ಯುಯುಧಾನನ್, ವಿರಾಡನ್, ದುರುಪತ, ಸೊ ಇವರೆಲ್ಲ ದೊಡ್ಡ ದೊಡ್ಡ ಏನೋ ಮಹಾರಥಗಳು, ರಥಗಳು. ಸೊ ಅವರೆಲ್ಲ ಬಂದಿದ್ದಾರೇನೋ, ಅವನಿಗೂ ಅಷ್ಟೊಂದು ಅಸೂಯೆ ಎಂದು ಅವನು ಬಂದು ಮಾತಾಡ್ತಾನೆ. ಇವಾಗ 5, 6 ಎಲ್ಲ ನಾವು ನೋಡ್ಬಿಡೋಣ, 2 ಒಟ್ಟಿಗೆ ನೋಡ್ಬಿಡೋಣ. ಸೊ ದೃಷ್ಟಕೇದು ಶೇಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂದಿಬೋಧಶ್ಚ ಶೈಪ್ಯಶ್ಚ ನರಪುಂಗವಃ. 6th ಶ್ಲೋಕ. ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಶ್ಚ ಸರ್ವ ಏವ ಮಹಾರಥಃ. ದೃಷ್ಟಕೇತು, ಚಿಕಿತಾನ್, ಕಾಶಿರಾಜ, ಪುರುಜಿತ್, ಕುಂತಿಭೋಜ ಮತ್ತು ಶೈಬ್ಯನಂತಹ ಮಹಾನ್ ವೀರರು, ನರಪುಂಗವರು ಇದ್ದಾರೆ. ಶ್ಲೋಕ 6. ಬಲಶಾಲಿ ಯುಧಾಮನ್ಯು, ಬಹು ಶಕ್ತಿವಂತನಾದ ಉತ್ತಮೌಜ, ಸುಭದ್ರೆಯ ಮಗ, ದ್ರೌಪದಿಯ ಪುತ್ರರು ಇವರೆಲ್ಲ ಇದ್ದಾರೆ. ಇವರೆಲ್ಲ ಮಹಾರಥರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸೊ ಇಲ್ಲಿ ಬಂದು ಅವನು ದೊಡ್ಡ ಲಿಸ್ಟು ಅವರನ್ನೆಲ್ಲ ನೋಡಿಬಿಟ್ಟು ಅಸೂಯೆಯಿಂದ ಹೇಳ್ತಾ ಇದ್ದಾನೆ. ಏನೋ ನೋಡಿ, ಯುಧಾಮನ್ಯು ಇದ್ದಾನೆ, ವಿರಾಡ ಇದ್ದಾನೆ, ದುರುಪತ ಇದ್ದಾನೆ, ಮತ್ತೆ ದೃಷ್ಟಕೇದು, ಸೇಕಿತಾನನು, ಕಾಶಿರಾಜನು, ಪುರುಜಿತ್ತು, ಕುಂದಿಭೋಜನು, ಶೈಪ್ಯನು,
ಮತ್ತೆ ಎಷ್ಟೋ ಜನಗಳಿದ್ದಾರೆ. ಮತ್ತೆ ಯುಧಾಮನ್ಯು ಮತ್ತೆ ಆ ಉತ್ತಮೌಜ, ಸುಭದ್ರೆ ಮಕ್ಕಳು, ಸುಭದ್ರೆ ಮಗ ಅಭಿಮನ್ಯು, ಮತ್ತೆ ದ್ರೌಪದಿ, ಪಾಂಡವರುಗಳು ಹುಟ್ಟಿದಾರಲ್ಲ ಆ 5 ಮಕ್ಕಳು. ಸೊ ಈ ತರ ಇವರೆಲ್ಲ ಇದ್ದಾರೆ. ಇವರೆಲ್ಲ ಯಾಕಂದ್ರೆ ಪಾಂಡವರುಗಳು ಯಾವ ತರ ಇದ್ದಾರೋ ಅದೇ ತರ ಇದ್ರು ಪಾಂಡವರ ಮಕ್ಕಳು ಅದೇ ಆ 5 ಜನವು ಅಷ್ಟು ಪರಾಕ್ರಮವಾಗಿ ಇದಾರಂತೆ. ಸೊ ಅದೇ ಇಲ್ಲಿ ಹೇಳ್ತಾ ಇದ್ದಾನೆ, ಅಯ್ಯೋ ಇವರೆಲ್ಲ ಇಷ್ಟು ಜನ ಬಂದಿದ್ದಾರೆ ಈ ತರ ಅವನು ಬಂದು ಅಸೂಯೆ ಪಟ್ಕೊಂಡು ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಶ್ಲೋಕ. ಅಸ್ಮಾಕಂ ತು ವಿಶಿಷ್ಟಾಯೇ ತಾನ್ ನಿಬೋಧ ದ್ವಿಜೋತ್ತಮಂ ನಾಯಕ ಮಮ ಸೈನ್ಯಶ್ಚ ಸಂಜ್ಞಾರ್ಥಂ ತಾನ್ ಪ್ರವೀಮಿತೆ. ಬ್ರಾಹ್ಮಣೋತ್ತಮರೇ, ನಿಮಗೆ ತಿಳಿಸಲೆಂದು ನನ್ನ ಸೈನ್ಯವನ್ನು ನಡೆಸಬಲ್ಲ ವಿಶೇಷ ಅರ್ಹತೆ ಇರುವ ನಾಯಕರ ವಿಷಯವನ್ನು ಹೇಳಬಯಸುತ್ತೇನೆ. ಹರೇ ಕೃಷ್ಣ. ಮತ್ತೆ ಸೊ ಇವಾಗ ನೋಡಿ, ಯಾಕಂದ್ರೆ ಆಪೋಸಿಟ್ ಇರೋರು ಯಾಕೆ ಅವ್ರ ಕಣ್ಣು ಕಾಣಿಸಲ್ವಾ, ಅವ್ರದ ನೋಡ್ತಾ ಇದಾರಲ್ವಾ, ಮತ್ತೆ ಅವ್ರ ಹೆಸರುಗಳೆಲ್ಲ ಹೇಳ್ತಾ ಇದ್ದಾನೆ. ಅಯ್ಯೋ ಇವ್ರು ಬಂದಿದ್ದಾರೆ, ಅವ್ರು ಬಂದಿದ್ದಾರೆ. ಇವಾಗ ನಮ್ ಸೈಡು ಇದ್ದಾರೆ, ನಮ್ ಸೈಡು ಇದ್ದಾರೆ, ಯಾರೆಲ್ಲ ಇದ್ದಾರೆ. ಆದ್ರೆ ಅವನ ಆಪೋಸಿಟ್ ಹೇಳಿದ ಹೆಸರುಗಳು ನೋಡಿ ಎಷ್ಟು ಜಾಸ್ತಿ ಇದೆ ಅಲ್ವಾ. ಆದ್ರೆ ಇವನ್ ಸೈಡ್ ಹೇಳೋ ಹೆಸರುಗಳು ನೋಡಿದ್ರೆ ಸ್ವಲ್ಪವೇ ಹೇಳ್ತಾ ಇದ್ದಾನೆ. 8 ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿಂಜಯಃ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿಸ್ತತೈವ ಚ. ಇಲ್ಲಿರುವವರು ತಾವು ಭೀಷ್ಮರು, ಕರ್ಣ, ಕೃಪ, ಅಶ್ವತ್ಥಾಮ, ವಿಕರ್ಣ, ಸೋಮದತ್ತನ ಮಗನಾದ ಭೂರಿಶ್ರವ ಇವರೆಲ್ಲ ಯಾವಾಗಲೂ ಯುದ್ಧದಲ್ಲಿ ವಿಜಯಿಗಳಾಗುವವರು. ಭಾವಾರ್ಥ: ದುರ್ಯೋಧನನು ಸದಾ ವಿಜಯಿಗಳಾಗುವ ಅಸಾಧಾರಣ ವೀರರನ್ನು ಹೆಸರಿಸುತ್ತಾನೆ. ವಿಕರ್ಣನು ದುರ್ಯೋಧನನ ತಮ್ಮ, ಅಶ್ವತ್ಥಾಮನು ದ್ರೋಣಾಚಾರ್ಯರ ಮಗ, ಸೌಮದತ್ತಿ ಅಥವಾ ಭೂರಿಶ್ರವನು ಬಾಲಿಕರ ಅರಸನ ಮಗ, ಕರ್ಣನು ಅರ್ಜುನನ ಮಲ ಅಣ್ಣ, ಪಾಂಡುರಾಜನನ್ನು ಕುಂತಿಯು ಮದುವೆಯಾಗುವ ಮೊದಲು ಅವಳು ಹೆತ್ತ ಮಗ, ಕೃಪಾಚಾರ್ಯರ ಅವಳಿ ಸೋದರಿ ದ್ರೋಣಾಚಾರ್ಯರನ್ನು ಮದುವೆಯಾದಳು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಅಲ್ಲಿ ಎಷ್ಟು ಜನಗಳು ಹೆಸರು ಹೇಳಿದ್ದಾನೆ ಅಲ್ವಾ, 15 ಹೆಸರುಗಳ ಮೇಲೆ ಬಂದಿದೆ. ಆದ್ರೆ ಇಲ್ಲಿ ನೋಡಿ ಫಸ್ಟು, ಯಾಕಂದ್ರೆ ಗುರು ಹತ್ರ ಮಾತಾಡ್ತಾನಲ್ಲ, ಅವ್ರಿಗೆ ಕೋಪ ಬಂದ್ರೆ ಏನ್ ಮಾಡೋದು, ಫಸ್ಟ್ ನೀವಿದ್ದೀರಾ, ನಮ್ಗೋಸ್ಕರ ಯಾರಿದ್ದೀರಾ, ನೀವಿದ್ದೀರಾ. ಆಮೇಲೆ ಭೀಷ್ಮರು ಇದ್ದಾರೆ, ಕರ್ಣ ಇದ್ದಾನೆ, ಕೃಪಾಚಾರ್ಯರು, ಅಶ್ವತ್ಥಾಮನು, ವಿಕರ್ಣನು, ಸೋಮದತ್ತನ ಮಗ ಯಾರು ಪೂರಿಸರವ. ಸೊ ಈ 7 ಜನ ಮಾತ್ರ ಹೇಳಿದ್ದಾನೆ. ಅದೇ ಅವರ ಸೈಡ್ ಎಷ್ಟು ಹೆಸರುಗಳು ಹೇಳಿದ್ದಾನೆ ಅಲ್ವಾ. ಆದ್ರೆ ಇಲ್ಲಿ ನೋಡಿದ್ರೆ ಯಾಕೆ ಅವನು ಬಂದು ಭೀಷ್ಮರ್ಗೆ ಇಂಪಾರ್ಟೆನ್ಸ್ ಕೊಡ್ತಾನೆ ಅಂದ್ರೆ, ಯಾಕಂದ್ರೆ ಭೀಷ್ಮರ್ನಿ ಗೆಳೆಯೋದು ಯಾರಿಗೂ ಸಾಧ್ಯ ಇಲ್ಲ, ಅಷ್ಟೊಂದು ಪರಾಕ್ರಮಶಾಲಿ ಅವರು ಅಲ್ವಾ. ಸೊ ಅದಕ್ಕೆ ಅವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಯಾಕಂದ್ರೆ ಈ ಭೀಷ್ಮರು ಮತ್ತೆ ದ್ರೋಣಾಚಾರ್ಯ ಇವಿಬ್ಬರು ಖಂಡಿತ ನಮ್ಗೋಸ್ಕರ ಜಗಳ ಮಾಡ್ತಾರೆ ನಮ್ಗೆ ಗೊತ್ತು. ಯಾಕಂದ್ರೆ ಭೀಷ್ಮರು ಮತ್ತೆ ದ್ರೋಣಾಚಾರ್ಯ ಇಬ್ಬರು ಏನು ಖಂಡಿತ, ಯಾಕಂದ್ರೆ ಇವರು ಊಟ ಅವರು ತಿಂತಾ ಇದ್ದಾರಲ್ವಾ. ಸೊ ಅದಕ್ಕೋಸ್ಕರ, ಯಾಕಂದ್ರೆ ಇವರ ರಾಜ್ಯದಿಂದ ಹೋಗೋ ದುಡ್ಡು ಆಗಲಿ ಊಟ ಆಗಲಿ ಎಲ್ಲ ಅವರು ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಅವರು ಖಂಡಿತ ನಮ್ಗೋಸ್ಕರ ಜಗಳ ಮಾಡ್ತಾರೆ. ಯಾಕಂದ್ರೆ ದ್ರೌಪದಿ ಜೂಜಾಡಿ ದ್ರೌಪದಿನ ಭಂಗ ಮಾಡುವಾಗ, ವಸ್ತ್ರಹರಣ ಮಾಡುವಾಗ ಅವರೆಲ್ಲ ಏನ್ ಮಾತಾಡಿಲ್ಲ. ಓಕೆ, ದುರ್ಯೋಧನ ಏನ್ ಮಾಡಿದರೆ ಇವರೆಲ್ಲ ಸುಮ್ಮನೆ ಇರ್ತಾರೆ ಅವನಿಗೆ ಗೊತ್ತಾಯ್ತು. ಅದಕ್ಕೆ ಅವನು ಏನ್ ಮಾಡ್ತಾನೆ, ಓಕೆ ನಮ್ಗೋಸ್ಕರ ಇವರು ಖಂಡಿತ ನಾವು ಏನ್ ತಪ್ಪು ಮಾಡಿದರೆ ಇವರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಅವನಿಗೆ ಆ ನೆನಪು ಇದೆ. ಅದಕ್ಕೆ ಭೀಷ್ಮರು ದ್ರೋಣಾಚಾರ್ಯರು ಇಬ್ರು ನಮ್ಗೋಸ್ಕರ ಜಗಳ ಮಾಡ್ತಾರೆ ಅವನಿಗೂ ಅಷ್ಟೊಂದು ವಿಶ್ವಾಸ. ಅದೇ ತರ ಕರ್ಣ. ಸೊ ಕರ್ಣನಿಗೆ ಯಾರು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ, ಆದ್ರೆ ದುರ್ಯೋಧನ ಅವನಿಗೆ ಇಂಪಾರ್ಟೆನ್ಸ್ ಕೊಟ್ಟು ಅವನ್ನೇ ಬೆಳೆಸ್ತಾ ಇದ್ದಾನೆ ಇವನಿಗೋಸ್ಕರ ಜಗಳ ಮಾಡಕ್ಕೋಸ್ಕರ. ಕೃಪಾಚಾರ್ಯರು, ಅಶ್ವತ್ಥಾಮನು ಯಾರು, ದ್ರೋಣಾಚಾರ್ಯರ ಮಗ. ಓಕೆ, ಅದೇ ತರ ವಿಕರ್ಣ ಅವನಿಗೂ ಇವಾಗ ನೋಡಿ ದುರ್ಯೋಧನನಕ್ಕೂ ಪೂರ್ತಿ ಅವರ ಅಣ್ಣ ತಮ್ಮರು ಎಷ್ಟು 100. ಆದ್ರೆ ಆ ವಿಕರ್ಣ ಹೆಸರು ಮಾತ್ರ ಇಲ್ಲಿ ಹೇಳ್ತಾ ಇದ್ದಾನೆ. ಯಾಕಂದ್ರೆ
ದ್ರೌಪದಿನ ಮಾನಭಂಗ ಮಾಡುವಾಗ ವಿಕರ್ಣ ಮಾತ್ರ ಅವರುನೇ ಆ ಥರ ಮಾಡಬಾರ್ದು. ಯಾಕಂದ್ರೆ ಅವ್ರು ನಮ್ಮ ಅಣ್ಣನ ಹೆಂಡತಿ ಅಲ್ವಾ, ಆ ಥರ ಮಾನಭಂಗ ಮಾಡಬಾರ್ದು ಅಂತ ಹೇಳಿದಾನೆ. ಸೊ ಇವಾಗ ಅಣ್ಣ ಜಗಳಕ್ಕೆ ಇರುವಾಗ ಮತ್ತೆ ಇವನು ಅಲ್ಲಿ ಬಂದಿದ್ದಾನೆ ನೋಡಿ, ಅದಕ್ಕೆ ಆ ಹೆಸರು, ಅವನ ಹೆಸರು ಹೇಳ್ತಾ ಇದ್ದಾನೆ. ಮತ್ತೆ ಪೂರಿಸ್ರವ ಅವರು ರಿಲೇಷನ್. ಸೊ ಈ ಥರ ಇವರೆಲ್ಲ ನಮ್ಮ ಸೈಡು ಇದಾರೇನು ಹೇಳ್ತಾ ಇದ್ದಾನೆ. ನೆಕ್ಸ್ಟು ಅನ್ಯೇಷ ಬಹವಃ ಶೂರ ಮತ್ತರ್ತೆ ತ್ಯಕ್ತ ಜೀವಿತಾಃ ನಾನಾ ಶಸ್ತ್ರ ಪ್ರಹರಣಾಃ ಸರ್ವೇ ಯುದ್ಧ ವಿಶಾರತಾಃ. ನನಗಾಗಿ ಪ್ರಾಣವನ್ನೇ ಕೊಡಲು ಸಿದ್ಧರಾಗಿರುವ ಇನ್ನೂ ಅನೇಕ ಮಂದಿ ವೀರರಿದ್ದಾರೆ. ಅವರೆಲ್ಲ ವಿವಿಧ ಅಸ್ತ್ರಶಸ್ತ್ರಗಳನ್ನು ಹೊಂದಿರುವವರು, ಎಲ್ಲರೂ ಯುದ್ಧ ವಿಶಾರದರು. ಭಾವಾರ್ಥ: ಜಯದ್ರಥ, ಕೃತವರ್ಮ ಮತ್ತು ಶಲ್ಯರಂತಹವರು ವಿಷಯ ಹೇಳುವುದಾದರೆ ಅವರೆಲ್ಲ ದುರ್ಯೋಧನನಿಗಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಲು ಸಂಕಲ್ಪ ಮಾಡಿದ್ದಾರೆ. ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಪಾಪಿ ದುರ್ಯೋಧನನ ಪಕ್ಷವನ್ನು ಸೇರಿರುವುದರಿಂದ ಅವರೆಲ್ಲ ಕುರುಕ್ಷೇತ್ರ ಯುದ್ಧದಲ್ಲಿ ಸಾಯಬೇಕೆಂದು ಆಗಲೇ ನಿರ್ಧಾರವಾಗಿ ಹೋಗಿದೆ. ದುರ್ಯೋಧನನು ಮಾತ್ರ ಈ ಎಲ್ಲ ಸ್ನೇಹಿತರ ಬಲವು ಒಂದುಗೂಡಿರುವುದರಿಂದ ವಿಜಯವು ತನ್ನದೇ ಎಂದು ವಿಶ್ವಾಸ ಹೊಂದಿದ್ದನು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸೊ ಇಲ್ಲಿ ನಮ್ಗೋಸ್ಕರ ಜಗಳ ಮಾಡಿ, ನಮ್ಗೋಸ್ಕರ ಗೆಳೆಯಕ್ಕೋಸ್ಕರ ಬಂದಿದ್ದಾರೆ ಅಂತ ಹೇಳಿಲ್ಲ ಅವನು. ನಮ್ಗೋಸ್ಕರ ಜಗಳ ಮಾಡಕ್ ಬಂದಿದ್ದಾರೆ ಅಂತ ಹೇಳಿಲ್ಲ. ಅವನು ಏನ್ ಹೇಳ್ತಾ ಇದ್ದಾನೆ ಇಲ್ಲಿ, ನಮ್ಗೋಸ್ಕರ ಪ್ರಾಣ ಕೊಡಕ್ಕೂ ಬಂದಿದ್ದಾರೆ ನೋಡಿ. ಸೊ ಖಂಡಿತ ಇವ್ರ ನಾವು ಗೆಲ್ಲಿಸ್ತೀವಿ ಆ ನಂಬಿಕೆ ಯಾರ್ಕಿಲ್ಲ? ದುರ್ಯೋಧನನಿಗೂ ಇಲ್ಲ. ಅವನಿಗೆ ಗೊತ್ತು ನಾವು ಮಾಡೋದು ತಪ್ಪು, ಆದ್ರೆ ಅವನಿಗೂ ಧರ್ಮ ಗೊತ್ತು. ಧರ್ಮ ಗೊತ್ತಿಲ್ಲ ಹೇಳಕ್ಕಾಗಲ್ಲ, ಧರ್ಮ ಗೊತ್ತು ಆದ್ರೆ ಫಾಲೋ ಮಾಡಕ್ಕಾಗಲ್ಲ. ದುರ್ಯೋಧನ ಮೈನಸ್ ಪಾಯಿಂಟ್ ಏನು? ಅದೇ ಪ್ರಾಬ್ಲಮ್ಮು. ಒಂದು ನಿಮಿಷ. ಸೊ ಇಲ್ಲಿ ನನ್ಗೋಸ್ಕರ ಪ್ರಾಣ ಕೊಡೋಕೆ ಇವರೆಲ್ಲ ಬಂದಿದ್ದಾರೆ. ಖಂಡಿತ ಇವರೆಲ್ಲ ಪ್ರಾಣ ಹೋಗುತ್ತೆ ನನ್ಗೋಸ್ಕರ ಅವನು ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ನೋಡಿದ್ರೆ ಜಯದ್ರಥ, ಕೃತವರ್ಮ, ಸಲ್ಯ. ಈ ಸಲ್ಯ ಯಾರು? ಮಾತ್ರಿ. ಯಾರು? ಪಾಂಡುಕು 2 ಹೆಂಡತಿಗಳು. ಒಬ್ರು ಕುಂದಿ ಫಸ್ಟ್ ಹೆಂಡತಿ, ಸೆಕೆಂಡು ಮಾತ್ರಿ. ಅವರು ಸಹೋದರ ಯಾರು? ಸಲ್ಯ. ಆಕ್ಚುಲಿ ಅವರು ಯಾರಕ್ಕೋಸ್ಕರ ಜಗಳ ಮಾಡಕ್ ಬಂದಿದ್ದಾರೆ? ಪಾಂಡವರಿಗೋಸ್ಕರ ಜಗಳ ಮಾಡಕ್ ಬಂದಿದ್ದಾರೆ. ಅದೇ ಬರೋ ದಾರಿ ಎಲ್ಲ ಏನ್ ಮಾಡಿದಾನೆ ದುರ್ಯೋಧನ? ಅವ್ರಿಗೂ ಟೆಂಟ್ ತರ ಹಾಕಿ ಅವ್ರಿಗೆ ಊಟ ಬಡಿಸೋದು, ಸೊ ಈ ತರ ಎಲ್ಲ ಮಾಡ್ತಾ ಇದ್ದಾನೆ. ಆದ್ರೆ ಅದು ಪಾಂಡವರುಗಳು ಮಾಡ್ತಾರೇನ, ಅವರು ಆ ಊಟ ಎಲ್ಲ ತಿಂದ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಅವ್ರ ಸೈನಿಕರಿಗೂ ಎಲ್ಲರಿಗೂ ಊಟ ಬಡಿಸಿದಾರಂತೆ. ಸೊ ಅದೆಲ್ಲ ತಿನ್ಕೊಂಡು ಅವ್ರು ಬಂದಿದ್ದಾರೆ. ಇಲ್ಲಿ ಬಂದು ನೋಡಿದರೆ ಲಾಸ್ಟು ಅದೆಲ್ಲ ಮಾಡಿರೋದು ಯಾರು? ದುರ್ಯೋಧನ. ಮತ್ತೆ ಇಷ್ಟು ದಿನ ಅವರ ರಾಜ್ಯದಿಂದ ಇಲ್ಲಿ ಬರೋ ತಕ್ಕ ಅಷ್ಟು ಸೇವೆ ಅನುಭವಿಸಿದಾನಲ್ಲ, ಅದಕ್ಕೋಸ್ಕರ ಸಲ್ಯ ಇಲ್ಲಿ ಪಾಂಡವರ್ಗಳ ಸೈಡ್ ಜಗಳ ಮಾಡೋದು ಬಿಟ್ಟು ಆ ಸೈಡ್ ಹೋಗಿ ಜಗಳ ಮಾಡ್ತಾ ಇದ್ದಾರೆ ಅವರು. ಓಕೆ. ಸೊ ಎಷ್ಟೊಂದು ಅವ್ರಿಗೆ ದುಃಖ ಆಗಿರುತ್ತೆ. ಯಾಕಂದ್ರೆ ಅವ್ರ ಸಹೋದರಿ ಮಕ್ಕಳಕ್ಕೋಸ್ಕರ ಅವ್ರು ಬಂದಿದ್ದಾರೆ. ಆದ್ರೆ ಲಾಸ್ಟ್ ಏನಾಯ್ತು? ಇವ್ರಿಗೋಸ್ಕರ ಜಗಳ ಮಾಡೋ ತರ ಆಯ್ತು. ಏನಪ್ಪಾ ಇದು, ಈ ತರ ಧರ್ಮ ಸಂಕಟ ಐತೇನೋ ಅವ್ರಿಗೂ ಬೇಜಾರಾಗಿದೆ. ಓಕೆ. ಇಲ್ಲಿ ನೆಕ್ಸ್ಟ್ ನಾವು ನೋಡ್ತೀವಿ ಬರೋ ಶ್ಲೋಕಲ್ಲಿ ಅರ್ಜುನನಿಗೂ ಈ ತರ ರಿಲೇಷನ್ ಎಲ್ಲ ನೋಡುವಾಗ ಅವನಿಗೆ ದುಃಖ ಯಾಕೆ ಬರ್ತಂದ್ರೆ ಇವರೆಲ್ಲ ಮಾವ ಅಲ್ವಾ, ಇಲ್ಲಿ ಇರೋರು ಎಲ್ಲರೂ ರಿಲೇಷನ್ ಆಗ್ತಾರೆ. ಯಾಕಂದ್ರೆ ಇವರು ಸಲ್ಯನ್ ಬಂದು ಮಾಮ ಆಗುತ್ತೆ. ಮಾಮ ನೋಡುವಾಗ ಅಯ್ಯೋ ಯಾಕೆ ಇವ್ರನ್ನ ಕೊಳ್ಳೋದನ್ನ ಬೇಜಾರಾಗುತ್ತೆ. ಯಾಕಂದ್ರೆ ಇವರು ಮಾತ್ರಿನೇ ಅಣ್ಣ ಅಲ್ವಾ. ಸೊ ಅದಕ್ಕೆ ನೆಕ್ಸ್ಟ್ ನಾವು ನೋಡೋಣ. ಟೆಂತ್ ಶ್ಲೋಕ. ಅಪರ್ಯಾಪ್ತಂ ತತ್ ಅಸ್ಮಾಕಂ ಬಲಂ ಭೀಷ್ಮಾಪಿ ರಕ್ಷಿತಂ
ನಮ್ಮ ಶಕ್ತಿಯು ಅಳತೆಯನ್ನು ಮೀರಿದ್ದು ಮತ್ತು ತಾತ ಭೀಷ್ಮರಿಂದ ನಮಗೆ ಪರಿಪೂರ್ಣ ರಕ್ಷಣೆ ಇದೆ. ಭೀಮನು ಎಚ್ಚರದಿಂದ ರಕ್ಷಿಸುತ್ತಿರುವ ಪಾಂಡವರ ಶಕ್ತಿಯಾದರೋ ಮಿತವಾದದ್ದು. ಭಾವಾರ್ಥ: ಇಲ್ಲಿ ದುರ್ಯೋಧನನು 2 ಸೈನ್ಯಗಳ ಶಕ್ತಿಯನ್ನು ಹೋಲಿಸಿ ಅಂದಾಜು ಮಾಡುತ್ತಿದ್ದಾನೆ. ಅತ್ಯಂತ ಅನುಭವಶಾಲಿ ದಂಡನಾಯಕರಾದ ಪಿತಾಮಹ ಭೀಷ್ಮರೇ ಸಂರಕ್ಷಿಸುತ್ತಿರುವುದರಿಂದ ತನ್ನ ಸೈನ್ಯದ ಶಕ್ತಿಯನ್ನು ಅಳೆಯುವುದೇ ಸಾಧ್ಯವಿಲ್ಲ ಎಂದು ಅವನ ಭಾವನೆ. ಇದಕ್ಕೆ ಪ್ರತಿಯಾಗಿ ಪಾಂಡವರ ಸೇನೆಯನ್ನು ಸಂರಕ್ಷಿಸುತ್ತಿರುವವನು ಅಷ್ಟೊಂದು ಅನುಭವವಿಲ್ಲದ ಭೀಮ. ಭೀಷ್ಮರೊಂದಿಗೆ ಹೋಲಿಸಿದರೆ ಅವನು ತೃಣಕ್ಕೆ ಸಮಾನ. ಆದ್ದರಿಂದ ಆ ಸೇನೆಯ ಶಕ್ತಿಯು ಮಿತವಾದದ್ದು. ತನಗೆ ಸಾವು ಬರುವುದೇ ಆದರೆ ತನ್ನನ್ನು ಕೊಲ್ಲುವವನು ಭೀಮನೇ ಎಂದು ದುರ್ಯೋಧನನಿಗೆ ಚೆನ್ನಾಗಿ ತಿಳಿದಿತ್ತು. ಆದುದರಿಂದ ಅವನಿಗೆ ಭೀಮನೆಂದರೆ ಯಾವಾಗಲೂ ಅಸೂಯೆ. ಆದರೆ ಭೀಮನಿಗಿಂತ ಬಹು ಶ್ರೇಷ್ಠ ಸೇನಾ ನಾಯಕರಾದ ಭೀಷ್ಮರು ತನ್ನ ಕಡೆ ಇರುವುದರಿಂದ ತನ್ನ ವಿಜಯದ ದೃಢ ವಿಶ್ವಾಸ ಅವನಿಗಿತ್ತು. ತಾನು ಯುದ್ಧದಲ್ಲಿ ಜಯಶಾಲಿಯಾಗುತ್ತೇನೆ ಎನ್ನುವ ಅವನ ನಿರ್ಣಯಕ್ಕೆ ಆಧಾರವಿತ್ತು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸೊ ಯಾಕಂದ್ರೆ ಇಲ್ಲಿ ದುರ್ಯೋಧನನಿಗೂ ಭೀಷ್ಮರಂದ್ರೆ ಸ್ವಲ್ಪ, ಯಾಕಂದ್ರೆ ಭೀಷ್ಮರು ಯಾವಾಗ ಪಾಂಡವರುಗಳಿಗೆ ಅವರು ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ಧರ್ಮ ಯಾವ ಸೈಡ್ ಇದೋ ಆ ಸೈಡ್ ಅಲ್ವಾ ಸಪೋರ್ಟ್ ಮಾಡೋದು. ಅದೇ ತರ ಭೀಷ್ಮರು ಪಾಂಡವರನ್ನ ಕೊಲ್ಬಾರ್ದು ಆ ತರ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮ ಮಾತಾಜಿ. ಮ್ಯೂಟ್ಲಿರಿ ಮಾತಾಜಿ. ಸರಿ ಮಾತಾಜಿ. ಸೊ ಇಲ್ಲಿ ಬಂದು ಆಕ್ಚುಲಿ ಯುಧಿಷ್ಠಿರ ಬಂದು ಯಾವಾಗ ಅವರು ಬಂದು ದೊಡ್ಡವ್ರಿಗೂ ನಮಸ್ಕಾರ ಮಾಡೋದು, ದೊಡ್ಡವ್ರಿಗೂ ಅವ್ರು ಬಂದು ಭಕ್ತಿಯಿಂದ ರೆಸ್ಪೆಕ್ಟ್ ಕೊಡೋದು, ಅವ್ರಿಗೆ ಸೇವೆ ಮಾಡೋದು, ದೊಡ್ಡವ್ರು ಏನ್ ಹೇಳ್ತಾರೋ ಅದು ಪ್ರಕಾರ ಅವರು ನಡ್ಕೊಳ್ಳೋದು. ಸೊ ಈ ತರ ಅವನು ಯುಧಿಷ್ಠಿರು ಆ ತರ ಇದ್ರು. ಆಕ್ಚುಲಿ ಇವಾಗ ಯುದ್ಧ ಕಾಲದಲ್ಲಿ ನೀವು ನೋಡಿದ್ರೆ, ಯುದ್ಧ ಕಾಲದಲ್ಲಿ ಫಸ್ಟ್ ಅವರು ಯುಧಿಷ್ಠಿರು ಏನ್ ಮಾಡ್ತಾರೆ, ಇಳಿದು ಫಸ್ಟ್ ಹೋಗಿ ಭೀಷ್ಮರ್ಗೂ ನಮಸ್ಕಾರ ಮಾಡ್ತಾರೆ, ದ್ರೋಣರ್ಗೂ ನಮಸ್ಕಾರ ಮಾಡ್ತಾರೆ. ಯಾಕಂದ್ರೆ ಅವರೆಲ್ಲ ದೊಡ್ಡೋರಲ್ವಾ, ಹೋಗಿ ಫಸ್ಟ್ ಅವ್ರಿಗೆಲ್ಲ ನಮಸ್ಕಾರ ಮಾಡ್ತಾರಂತೆ. ಆದ್ರೆ ಆ ತರ ದುರ್ಯೋಧನ ಮಾಡಿದಾನ ಇಲ್ವೇ? ಬಂದು ಗುರು ಹತ್ರ ತಾತ ಹತ್ರ ಏನು ನೋಡಿ ನಿನ್ ಶಿಷ್ಯ ಯಾವ ತರ ಅವನು ಸೇನೆಗೆ ಇಟ್ಕೊಂಡಿದ್ದಾನೆ, ಯಾವ ತರ ಮಾಡಿದಾನೆ ನೋಡಿ. ಸೊ ಕಾರಣ ಏನು ಅಂದ್ರೆ ದುರ್ಯೋಧನಕ್ಕೆ ಅಷ್ಟೊಂದು ದುರಾಸೆ. ಅದೇ ತರ ಸ್ವಲ್ಪ ನೀಚವಾದ ಅವನ ಬುದ್ಧಿ ಆ ಥರ ನೀಚವಾಗಿರುತ್ತೆ. ಸೊ ಆ ದುರಾಸೆಯಿಂದ ಅವನಿಗೂ ಏನಾಗ್ತಾ ಇದೆ, ಒಂದು ಭಯ. ಯಾಕಂದ್ರೆ ಇವರೆಲ್ಲ ನಮ್ಗೆ ಸಪೋರ್ಟ್ ಮಾಡ್ತಾರಾ ಇಲ್ವೋ, ಯಾಕಂದ್ರೆ ದೊಡ್ಡವರು ಇವನಿಗೂ ಸಪೋರ್ಟ್ ಆಗಿ ಇರೋರ ಹತ್ರವೇ ಇವನಿಗೆ ವಿಶ್ವಾಸ ಇಲ್ಲ. ಇವನ್ ಸೈನಿಕರುಗಳ ಮೇಲ್ಗಡೆ ಇವನಿಗೆ ವಿಶ್ವಾಸ ಇಲ್ಲ. ಅದೇ ತರ ಆಪೋಸಿಟ್ಲಿ ಇರೋ ಸೈನಿಕನ ನೋಡಿ ಇವನಿಗೂ ಹೊಟ್ಟೆ ಕಿಚ್ಚು ಬರೋದು, ಮತ್ತೆ ಗುರುನಿ ತಿಟ್ಟೋದು. ಭೀಷ್ಮರ್ಗೂ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟಿಲ್ಲ. ಯಾಕಂದ್ರೆ ಇಲ್ಲಿ ಭೀಷ್ಮರು ಏಜ್ ಆಯ್ತು ಅಲ್ವಾ, ಅವನ್ನ ಸ್ವಲ್ಪ ರಕ್ಷಣೆ. ಅವರು ಆಕ್ಚುಲಿ ಇಲ್ಲಿ ನೋಡಿದರೆ ಭೀಷ್ಮರೇ ಫಸ್ಟ್ ಸೇನಾಧಿಪತಿ, ಆಮೇಲೆ ದ್ರೋಣಾಚಾರ್ಯರ ಸೇನಾಧಿಪತಿ ಆಗ್ತಾರೆ. ಫಸ್ಟ್ ಸೇನಾಧಿಪತಿ ಯಾರು? ಭೀಷ್ಮರು. ಭೀಷ್ಮರೇ ಫಸ್ಟ್ ಅಲ್ಲಿ ಜಗಳ ಮಾಡಬೇಕು, ಆಮೇಲೆ ಇವರು ಹೋದ್ಮೇಲ್ಗಡೆ ಅವರು ದ್ರೋಣಾಚಾರ್ಯ ಸೇನಾಧಿಪತಿ ಆಗ್ತಾರೆ. ಆದ್ರೆ ಆ ಸೇನಾಧಿಪತಿ ನೀವೆಲ್ಲ ನೋಡ್ಕೊಳ್ಳಿ, ಭದ್ರವಾಗ ನೋಡ್ಕೊಳ್ಳಿ ಅಂದ್ರೆ ಏನ್ ಅರ್ಥ? ಓ ಇವರು ಮುದುಕರಾಗ್ಬಿಟ್ಟಿದ್ದಾರೆ, ಇವರು ಜಗಳ ಮಾಡಕ್ ಆಗುತ್ತೋ ಆಗಲ್ವೋ, ಇವರು ಪಾಂಡವರ್ಗಳ ಹತ್ರ ಜಗಳ ಮಾಡ್ತಾರೋ ಇಲ್ವೋ, ಮತ್ತೆ ಪಾಂಡವರ್ಗಳ ಮೇಲ್ಗಡೆ ಇವ್ರಿಗೂ ಜಾಸ್ತಿ ಕರುಣೆ ಬೇರೆ ಇರುತ್ತೆ. ಇವರು ಧರ್ಮಾನಿ ಫಾಲೋ ಮಾಡ್ಬೇಕಂತ ಹೇಳ್ತಾರೆ. ಸೊ ಈ ತರ ಎಲ್ಲ ಅವ್ರಿಗೂ ನೆನಪಿದೆ, ಯಾರಿಗೂ ದುರ್ಯೋಧನಕ್ಕೂ ನೆನಪಿದೆ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ, ಭೀಷ್ಮರ್ನ ನೋಡ್ಕೊಳ್ಳಿ ಆ ತರ ಹೇಳ್ತಾ ಇದ್ದಾನೆ. ಏನ್ ಮಾಡೋದು? ಆದ್ರೆ ಇಲ್ಲಿ ಏನ್ ಕಾಣಿಸ್ತಾ ಇದೆ ಅಂದ್ರೆ, ಫಸ್ಟ್ ಸ್ಟಾರ್ಟಿಂಗ್ ನಾವು ನೋಡಿದ್ವಿ, ಯಾರ್ಕ್ ಭಯ ಬಂದಿದೆ? ಫಸ್ಟ್ ಭಯ ಯಾರ್ಕ್ ಬಂತು? ಧೃತರಾಷ್ಟ್ರನ್ಕು. ಯಾಕೆ ಭಯ ಬಂತು? ಯಾಕಂದ್ರೆ ಇದು ಬಂದು ಗುರುಕ್ಷೇತ್ರ, ಗುರುಕ್ಷೇತ್ರ ಧರ್ಮಕ್ಷೇತ್ರ. ಯಾಕಂದ್ರೆ ಇಲ್ಲಿ ಬಂದು ಪರಶುರಾಮರು, ಆ ಕುರುಣ್ಣು, ಆ ರಾಜ,
ಸೊ ಇವರ ಅನುಗ್ರಹದಿಂದ ಆ ಜಾಗ ಅಷ್ಟು ಶ್ರೇಷ್ಠವಾಗಿದೆ, ಭಗವಂತಲ ಅಷ್ಟು ವರ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಆ ಕುರುಕ್ಷೇತ್ರ ಆಗಲಿ, ಆ ಧರ್ಮಕ್ಷೇತ್ರ ಅಲ್ಲಿ ಎಲ್ಲಿ ಅವರ ಮಕ್ಕಳು ಚೇಂಜ್ ಆಗ್ಬಿಡ್ತಾನೋ, ಯಾಕಂದ್ರೆ ಧೃತರಾಷ್ಟ್ರನಿಗೂ ಅವ್ರ ಮಕ್ಕಳು ಕೆಟ್ಟವರಾಗಿರೋದೇ ಇಷ್ಟ. ಎಲ್ಲಿ ಅವ್ರ ಬುದ್ಧಿ ಅವ್ರ ಮಕ್ಕಳು ಬುದ್ಧಿ ಚೇಂಜ್ ಆಗ್ಬಿಡ್ತು ಆ ಭಯ ಇದೆ. ನೆಕ್ಸ್ಟ್ ಪಾಯಿಂಟ್, ಮ್ಯೂಟಿಲಿರಿ ಮಾತಾಜಿ, ರೆಕಾರ್ಡಿಂಗ್ ನಡೀತಾ ಇದೆ. ಸೊ ಸೆಕೆಂಡ್ ಪಾಯಿಂಟ್ ಏನು, ಅದೇ ತರ ಎಲ್ಲಿ ಪಾಂಡವರುಗಳು ಸನ್ಯಾಸಕ್ಕೆ ಹೋಗ್ಬಿಡ್ತಾರೋ, ಜಗಳ ಮಾಡಲ್ಲ ಅಂತ ಹೇಳ್ಬಿಡ್ತಾರೋ, ಆ ಒಂದು ಭಯ ಇದೆ. ಯಾಕಂದ್ರೆ ಧರ್ಮಕ್ಷೇತ್ರ ಎಲ್ಲಿ ಇವರ ಮಕ್ಕಳು ಧರ್ಮ ಫಾಲೋ ಮಾಡ್ಬಿಡ್ತಾರೋ ಅಂತ ಭಯ, ಮತ್ತೆ ಜಗಳ ಮಾಡಿಲ್ಲ ಪಾಂಡವರುಗಳು ಬಿಟ್ಬಿಟ್ಟು ಹೋಗ್ಬಿಡ್ತಾರೆ, ಮತ್ತೆ ಅವ್ರು ಇನ್ನೂ ಜಾಸ್ತಿ ಒಳ್ಳೆಯವರಾಗ್ಬಿಟ್ಟು ನಮ್ಗೆ ರಾಜ್ಯ ಬೇಡ, ಏನ್ ಬೇಡ, ಜಗಳ ಬೇಡ ಹೋಗ್ಬಿಡ್ತಾರೋ ಅನ್ನೋ ಒಂದು ಭಯ. ಸೊ ಯಾಕಂದ್ರೆ ಆಸೆ ದುರಾಸೆ ಇರೋದಿಂದು ಈ ತರ ಭಯಗಳು ಬರುತ್ತೆ. ಅದೇ ತರ ದುರ್ಯೋಧನಕ್ಕೂ ಏನ್ ಭಯ, ಗುರು ಮೇಲ್ಗಡೆ ಸೇನಾಧಿಪತಿಯಾಗಿರೋ ಭೀಷ್ಮರ್ ಮೇಲ್ಗಡೆ ಅವನಿಗೆ ಭಯ. ಏನ್ ಮಾಡೋದು? ಸೊ ಕಾರಣ ಏನು, ನಂಬಿಕೆ ಇರೋ ಜನಗಳ ಮೇಲ್ಗಡೆ ಅವನಿಗೆ ನಂಬಿಕೆ ಇಡಕ್ಕಾಗಲ್ಲ, ದೊಡ್ಡೋರ್ ಮೇಲ್ಗಡೆ ದೊಡ್ಡೋರು ಹೇಳೋದು ಕೇಳಲ್ಲ. ಸೊ ಈ ತರ ದುರ್ಬುದ್ಧಿ ಇರೋನು, ಅವನು ಸ್ಯಾಟಿಸ್ಫ್ಯಾಕ್ಷನ್ ಮಾಡಕ್ಕೆ ಆಗಲ್ಲ, ಆ ತರ ದುರ್ಬುದ್ಧಿ ಇರೋನು ಅವನು. ಓಕೆ.